ನೀವು ಯಾವುದೇ ಬ್ರಾಂಡೆಡ್ ಬಟ್ಟೆ ತಗೊಂಡ್ರು ಜಸ್ಟ್ 199 ರೂಪೀಸ್. ಎಲ್ಲಿ ಅಂತ ಹೇಳ್ತೀನಿ, ಪೂರ್ತಿಯಾಗಿ ವಿಡಿಯೋ ನೋಡಿ. ನಮಸ್ಕಾರ ಬೀದರ್. ಇದೇ ಜೂನ್ ದಿನಾಂಕ 1ರಿಂದ 29ರವರೆಗೆ ನಮ್ಮ ಬೀದರ್ನ ಝೀರಾ ಫಂಕ್ಷನ್ ಹಾಲ್, ಸೆಂಟ್ರಲ್ ಬಸ್ ನಿಲ್ದಾಣದ ಎದುರುಗಡೆ, ಗುರುನಾನಕ್ ಮುಖ್ಯ ದ್ವಾರದ ಒಳಗಡೆ ನ್ಯೂ ಚೆನ್ನೈ ಶಾಪಿಂಗ್ ಸೇಲ್ ನ ಗ್ರ್ಯಾಂಡ್ ಆಗಿ ಓಪನ್ ಮಾಡ್ತಾ ಇದ್ದಾರೆ. ಇಲ್ಲಿ ಎಲ್ಲಾ ರೀತಿಯ ಸೀರೆಗಳು, ಫ್ರಾಕ್, ವೆಸ್ಟರ್ನ್ ಡ್ರೆಸ್, ಚೂಡಿದಾರ್, ಟಾಪ್ಗಳು, ಲೆಗಿನ್ಸ್, ಪ್ಲಾಜೋ ಪ್ಯಾಂಟ್, ಶರ್ಟ್, ಜೀನ್ಸ್ ಪ್ಯಾಂಟ್ಸ್ ಹಾಗೂ ನೈಟ್ ಶೂಟ್ ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಟಾಪ್ ಬ್ರಾಂಡೆಡ್ ಕಂಪನಿಯಿಂದ ತಯಾರಾಗಿರುತ್ತವೆ ಹಾಗೂ ಅತ್ಯುತ್ತಮ ವಿನ್ಯಾಸವುಳ್ಳ ಆಟಿಕೆಗಳು ಕೂಡ ದೊರೆಯುತ್ತವೆ. ಬೆಲೆ ಇಷ್ಟು ಕಡಿಮೆ, ಕ್ವಾಲಿಟಿ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ? ನಾನು ಆವಾಗಲೇ ಹೇಳಿದಾಗೆ ಇಲ್ಲಿ ಸಿಗುವಂತ ಎಲ್ಲಾ ಪ್ರಾಡಕ್ಟ್ಸ್ ಬ್ರಾಂಡೆಡ್ ಬ್ರಾಂಡೆಡ್ ಬ್ರಾಂಡೆಡ್. ನಂಗಂತೂ ಈ ಆಪರ್ಚುನಿಟಿ ಮಿಸ್ ಮಾಡ್ಕೊಳ್ಳಕ್ಕೆ ಇಷ್ಟಾನೇ ಇಲ್ಲ. ನೀವು ಕೂಡ ಮಿಸ್ ಮಾಡ್ಕೋಬೇಡಿ. ಡೇಟ್ ನೆನಪಿದೆ ಅಲ್ಲ, ಜೂನ್ 1 ಅಂದ್ರೆ ಸಂಡೇ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದಡ ಕುಳಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನ ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನ ನೋಡ್ಕೊಂಡು ಬರೋಣ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜರುಗಿದ ಪ್ರಾದೇಶಿಕ ಸಮತೋಲನ ನಿವಾರಣಾ ಸಮಿತಿ ಸಭೆ. ಜಿಲ್ಲೆಯಲ್ಲಿ ಶೈಕ್ಷಣಿಕ, ಆರೋಗ್ಯ ಮತ್ತು ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂತೆ ಹಲವು ಸಮಸ್ಯೆಗಳಿವೆ, ಬಗೆಹರಿಸುವ ಪ್ರಯತ್ನ ಮಾಡುತ್ತೇವೆ. ಪ್ರೊಫೆಸರ್ ಗೋವಿಂದ ರಾವ್. ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಅಧ್ಯಕ್ಷರ ಗಮನಕ್ಕೆ ತರಲಾಗಿದೆ. ಸಚಿವ ಈಶ್ವರ್ ಖಂಡ್ರೆ. ಬ್ರಿಮ್ಸ್ ಕಾಲೇಜಿನಲ್ಲಿ ಕನ್ನಡ ಕಲಾಪರ್ವ ಕಾರ್ಯಕ್ರಮ ಆಯೋಜನೆ. ಸಮಾಜವು ವೈದ್ಯರಿಂದ ಸೇವೆ ಜೊತೆಗೆ ಬದ್ಧತೆ ನಿರೀಕ್ಷಿಸುತ್ತದೆ. ಡಾಕ್ಟರ್ ಚನ್ನಪ್ಪಗೌಡ ಬಿರಾದಾರ್. ಕನ್ನಡದ ಬಗ್ಗೆ ಎಲ್ಲರಿಗೂ ಅಭಿಮಾನವಿರಬೇಕು. ಶರಣ ಭಾಷೆ ಕನ್ನಡವಾಗಿತ್ತು. ಡಾಕ್ಟರ್ ಬಸವಲಿಂಗ ಪಟ್ಟದೇವರು. ಬಿಜೆಪಿಯವರು ಸಾಧ್ಯವಾದರೆ ಸರ್ಕಾರಕ್ಕೆ ಸಲಹೆ ನೀಡಲಿ. ಸಾವಿನ ಮೇಲೆ ರಾಜಕೀಯ ಮಾಡುವ ನೈತಿಕತೆ ಬಿಜೆಪಿಯವರಿಗೆ ಇಲ್ಲ. ಸಚಿವ ಈಶ್ವರ್ ಖಂಡ್ರೆ. ಬಿಜೆಪಿ ಮುಖಂಡರ ಮೇಲೆ ಗರಂ. ಕುಂಭಮೇಳದಲ್ಲಿ ಕೊರೋನಾ ಸಂದರ್ಭದಲ್ಲಿ ಎಷ್ಟು ಜನರು ಸತ್ರು, ಇವರು ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಎಂದ ಖಂಡ್ರೆ. ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ ವತಿಯಿಂದ ನಗರದಲ್ಲಿ ಕ್ಯಾನ್ಸರ್ ತಪಾಸಣೆ ಶಿಬಿರ ಆಯೋಜನೆ. ರೋಟರಿ ಕ್ಲಬ್ ಕಾರ್ಯ ಶ್ಲಾಘನೀಯ. ಸಚಿವ ರಹೀಂ ಖಾನ್. 50 ಜನ ಕ್ಯಾನ್ಸರ್ ರೋಗಿಗಳ ಉಚಿತ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ಮಾಡಿಸುವ ಗುರಿ ಹೊಂದಲಾಗಿದೆ. ಪುನೀತ್ ಸಿಂಗ್. ಯುವ ಮುಖಂಡ ನರಸಪ್ಪ ಜಾನಕ್ನವರ್ ಜನ್ಮದಿನದ ಪ್ರಯುಕ್ತ ಯಾಕತ್ಪುರ ಗ್ರಾಮದಲ್ಲಿ ಉಚಿತ ಹೆಲ್ಮೆಟ್ ವಿತರಣೆ ಮತ್ತು ಸಿಸಿ ಕ್ಯಾಮೆರಾ ಅಳವಡಿಕೆ. ನರಸಪ್ಪ ಅವರ ಸಮಾಜಪರ ಕಾರ್ಯಗಳಿಗೆ ಶ್ಲಾಘನೆ ಮಾಡಿದ ಅಮೃತರಾವ್ ಚಿಮ್ಕೋಡೆ ಮತ್ತು ಅಭಿಮಾನಿಗಳು. 33 ಹೆಲ್ಮೆಟ್ ವಿತರಿಸಿದ ನರಸಪ್ಪ ಜಾನಕ್ನವರ್. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಹೋಲಿಸಿದರೆ ಕಲ್ಯಾಣ ಕರ್ನಾಟಕ ಭಾಗದ ಬೀದರ್ ಜಿಲ್ಲೆಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗಬೇಕಾಗಿದೆ. ಗಡಿಯಲ್ಲಿ ಶಾಲೆಗಳ ಅಭಿವೃದ್ಧಿ ಆಗಿರಬಹುದು, ಕೈಗಾರಿಕಾ ಸ್ಥಾಪನೆ ಆಗಿರಬಹುದು, ಶಿಕ್ಷಕರ ನೇಮಕಾತಿ, ಪೌಷ್ಟಿಕಾಂಶದ ಕೊರತೆ ನಿವಾರಣೆ, ಶೈಕ್ಷಣಿಕ ಪ್ರಗತಿ ಮತ್ತು ಆರೋಗ್ಯ ಕ್ಷೇತ್ರದ ಅಭಿವೃದ್ಧಿ ಕುರಿತು ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚಿಸಿ ಅಭಿವೃದ್ಧಿಪಡಿಸಲು ಪ್ರಯತ್ನ ಮಾಡಲಾಗುವುದು ಎಂದು ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಪ್ರೊಫೆಸರ್ ಗೋವಿಂದ ರಾವ್ ತಿಳಿಸಿದರು. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜರುಗಿದ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿ ಸಭೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಅವರು ಮಾತನಾಡುತ್ತಾರೆ. ಜಿಲ್ಲೆಯ ಸಮಸ್ಯೆಗಳ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಗಮನಕ್ಕೆ ತಂದಿದ್ದಾರೆ. ಅವುಗಳನ್ನು ಪಟ್ಟಿ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಹಲವಾರು ಅಧಿಕಾರಿಗಳು, ಸಾಹಿತಿಗಳು, ನಿವೃತ್ತ ಪ್ರಾಚಾರ್ಯರು, ಉದ್ಯಮಿಗಳು ಮತ್ತು ಕೈಗಾರಿಕಾ ಮುಖಂಡರು ಕೂಡ ಸಮಸ್ಯೆಗಳ ಮೇಲೆ ಸಾಕಷ್ಟು ಬೆಳಕನ್ನು ಚೆಲ್ಲಿದ್ದಾರೆ. ಲಿಖಿತ ರೂಪದಲ್ಲಿ ನೀಡಿದರೆ ಅವುಗಳನ್ನು ಬಗೆಹರಿಸುವಂಥ ಪ್ರಯತ್ನ ಪ್ರಾಮಾಣಿಕವಾಗಿ ನಾವು ಮಾಡ್ತೇವೆ ಎನ್ನುವಂಥ ಮಾತನ್ನು ಅಧ್ಯಕ್ಷರು ತಿಳಿಸಿದರು. ಅರಣ್ಯ ಜೀವಿಶಾಸ್ತ್ರ, ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮಾತನಾಡಿ, ಬೀದರ್ ಜಿಲ್ಲೆಯಲ್ಲಿ ಕೈಗಾರಿಕೆ ಸ್ಥಾಪನೆ, ಶಿಕ್ಷಕರ ನೇಮಕಾತಿ, ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಕ್ಯಾಥಲ್ಯಾಬ್ ಸುಧಾರಣೆ, ಸರ್ಕಾರಿ ಶಾಲೆಗಳ ಕಟ್ಟಡಗಳ ಸುಧಾರಣೆ, ಕುಡಿಯುವ ನೀರು, ಶೌಚಾಲಯ ನಿರ್ಮಾಣ, ಶೈಕ್ಷಣಿಕ ಪ್ರಗತಿ, ಫಲಿತಾಂಶ ಸುಧಾರಣೆ ಕುರಿತು ಹಲವು ಸಮಸ್ಯೆಗಳ ಬಗ್ಗೆ ಹಂತ ಹಂತವಾಗಿ ಬಗೆಹರಿಸಲು ಮನವಿ ನೀಡಲಾಗಿದೆ. ಮುಂದಿನ ದಿನಗಳಲ್ಲಿ ಸುಧಾರಣೆಯಾಗುತ್ತದೆ ಎನ್ನುವಂಥ ಭರವಸೆ ನನಗಿದೆ ಎನ್ನುವಂಥ ಮಾತನ್ನು ಹೇಳಿದರು. ಇದೇ ವೇಳೆ ಬಿಜಿ ಶೆಟ್ಕಾರ್, ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ, ಬಸವರಾಜ್ ಧನ್ನೂರ್, ರೈತ ಮುಖಂಡರಾದ ಶ್ರೀಮಂತ್ ಬಿರಾದಾರ್, ದಯಾನಂದ್ ಸ್ವಾಮಿ ಸಿರ್ಸಿ, ಡಾಕ್ಟರ್ ಯುಸಿ ಪಾಟೀಲ್ ಜಿಲ್ಲೆಯ ಸಾಲು ಸಮಸ್ಯೆಗಳ ಮೇಲೆ ಬೆಳಕನ್ನು ಚೆಲ್ಲಿದರು. ಸಭೆಯಲ್ಲಿ ಪೌರಾಡಳಿತ ಸಚಿವ ರಹೀಂ ಖಾನ್, ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಸಮಿತಿಯ ಸದಸ್ಯ ಕಾರ್ಯದರ್ಶಿ ಡಾಕ್ಟರ್ ವಿಶಾಲ್ ಆರ್, ಸದಸ್ಯೆ ಸಂಗೀತಾ ಕಟ್ಟಿಮನಿ, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಸಿಇಒ ಗಿರೀಶ್ ಬದೋಲೆ, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಾನತಿ ಎಂಎಂ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಕೃಷಿ ವಿಶ್ವವಿದ್ಯಾಲಯ ಮತ್ತೆ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯ
ಇದ್ರ ಬಗ್ಗೆ ಡಿಸ್ಕಷನ್ ಆಯಿತು. ಸೊ ಅದು ಸಪ್ರೇಟಾಗಿ ಹ್ಯಾಂಡಲ್ ಮಾಡ್ತೇವೆ. ಪ್ಲೀಸ್ ಡಿಸ್ಕಷನ್ ಆಗಿದೆ ನೋಡಿ. ನಂಜುಂಡಪ್ಪ ವರದಿಯಲ್ಲಿ ಏನು ಮಾಡಿದ್ದಾರೆ ಅದರ ಬಗ್ಗೆ ನನಗೆ ಸಂಬಂಧ ಇಲ್ಲ ಸರ್. ಅವ್ರು ಏನು ಹೇಳ್ತಾ ಇದ್ದಾರೆ, ಈ ವೆಟರ್ನರಿ ಇದು ದಿ ವಾಂಟೆಡ್ ಟು ರ್ಯಾಷನಲೈಸ್ ಇಟ್ ಅಲ್ಲ ಸರ್, ಅದ್ರ ಬಗ್ಗೆ ಏನು ಅಂತ ನಾನು ಸದ್ಯಕ್ಕೆ ಅದು ಪಾಲಿಸಿ ಅದ ನಮಗೆ ಡೈರೆಕ್ಟ್ಲಿ ಬರೋದಿಲ್ಲ. ಬಟ್ ನಿಮ್ಮ ಕನ್ಸರ್ ನೋಟ್ ಮಾಡ್ಕೊಂಡಿದ್ದೆ. ನಾನು ಈಗಿನ ಪ್ರಕಾರದಲ್ಲಿ ಯಾವುದೆಲ್ಲ ಹಿಂದುಳಿದದ್ದು ಅಂತ ನಾನು ನೋಡಿ ಅದಕ್ಕೆ ಯಾವ ರೆಕಮೆಂಡೇಶನ್ ಮಾಡಬೇಕು ಅಂತ ನಾನು ಯೋಚಿಸ್ತೇನೆ. ಎಸ್, ತಾವು ಏನು ಹೇಳ್ತಾ ಇದ್ದೀವಿ? ಈಗ ಬೀದರ್ ಜಿಲ್ಲೆ ಒಳಗೆ ಇವತ್ತು ಭೇಟಿ ಕೊಟ್ಟಿದ್ದೀರಿ ಸರ್. ಜನರ ಅಭಿಪ್ರಾಯ, ಅಧಿಕಾರಿಗಳ ಅಭಿಪ್ರಾಯ ಎಲ್ಲಾನು ಮಾಹಿತಿ ಸಂಗ್ರಹ ಮಾಡಿದ್ರು ಸರ್. ಹೆಚ್ಚು ಬೀದರ್ ಜಿಲ್ಲೆಯಲ್ಲಿ ಏನು ಇನ್ನೂ ಅಭಿವೃದ್ಧಿ ಆಗಬೇಕು, ಏನು ಅಸಮತೋಲನ ಇಲ್ಲಿ ಕಂಡು ಬಂದಿದೆ ಸರ್ ತಮ್ಮ ಬೀದರ್ ಅಭಿವೃದ್ಧಿಯಲ್ಲಿ? ಬೀದರ್ ಇದ್ರ ಬಹಳ ಹಿಂದುಳಿದ ಜಿಲ್ಲೆ. ಬಹಳ ಹಿಂದುಳಿದಂದರೆ ಈಗ ಖಾಲಿ ಇನ್ಕಮ್ ಪ್ರಕಾರ ನೋಡೋದಿದ್ರೆ ಅವ್ರು ಹೇಳ್ತಾರೆ ಇನ್ಕಮ್ ಪ್ರಕಾರ ಮಾತ್ರ ನೋಡಬಾರ್ದು, ಬೇರೆ ನೋಡಬೇಕು. ಖಾಲಿ ಇನ್ಕಮ್ ಪ್ರಕಾರ ನೋಡೋದಿದ್ರೆ ಬೀದರಲ್ಲಿ ರಾಜ್ಯದ ಸರಾಸರಿ 50% ಇನ್ಕಮ್ ಮಾತ್ರ ಬರೋದು. ರಾಜ್ಯದ ಸರಾಸರಿ ನೋಡಿದರೆ 50% ಬೀದರ್ದು. ಅದರಲ್ಲಿ ಕೆಲವು ಕಡೆ ಇನ್ನೂ ಭಾಳ ಇದಿದೆ. ಅಂದರೆ ಇಲ್ಲಿ ಆ್ಯಕ್ಟಿವಿಟಿ ತುಂಬ ಮಾಡಬೇಕು. ಆ್ಯಕ್ಟಿವಿಟಿ ತುಂಬ ಮಾಡಬೇಕಿದ್ರೆ ಇಲ್ಲಿ ಇಂಡಸ್ಟ್ರಿ ಇದಾಗಬೇಕು, ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಆಗಬೇಕು, ನೀರಾವರಿ ಬೇಕು. ಮುಖ್ಯವಾಗಿ ನಾಳೆ ನಿಮಗೆ ಮುಂದೆ ಬರಬೇಕು ಅಂತ ಹೇಳಿದರೆ, ನಾಳಿನ ಡೆವಲಪ್ಮೆಂಟ್ ಆಗಬೇಕು, ಅಭಿವೃದ್ಧಿ ಬೇಕು ಅಂತ ಹೇಳಿದರೆ ಮಕ್ಕಳಿಗೆ ಒಳ್ಳೆಯ ಪಾಠ ಹೇಳ್ಕೊಡ್ಬೇಕು. ಮಕ್ಕಳದ್ದು ಪಾಠ ಇವತ್ತು 75 ವರ್ಷ ಆದರೂ ನಾವು ಮಕ್ಕಳಿಗೆ ಪಾಠ ಕೊಡ್ತಾ ಇಲ್ಲ ಇನ್ನೂ ಸರಿಯಾಗಿ. ಅವರ ತಂಡದವರು ವಿಶಾಲ್ ಮತ್ತು ಸಂಗೀತ ಕಟ್ಟಿಮನಿಯವರು ಬಂದಿದ್ದಾರೆ. ರಹೀಂ ಖಾನ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಜಿಲ್ಲಾಡಳಿತ ಇದೆ, ಅವರಿಗೆ ಸ್ವಾಗತ ಮಾಡ್ತಾ ಇದ್ದೀನಿ. ಹಾಗೆ ಇದೇನು ಹೊಸದಾಗಿ ನಂಜುಂಡಪ್ಪ ವರದಿ ಬಂದ ಮೇಲೆ ಪ್ರಾದೇಶಿಕ ಅಸಮತೋಲನದ ಬಗ್ಗೆ ಇದನ್ನು ಸರಿಪಡಿಸಬೇಕು ಅಂತೇಳಿ ಮೊದಲನೇ 22 ವರ್ಷಗಳ ಕೆಳಗಡೆ ನಂಜುಂಡಪ್ಪ ವರದಿ ಬಂತು. 11 ವರ್ಷಗಳ ಕೆಳಗಡೆ ಅನುಚ್ಛೇದ 371ರಲ್ಲಿ ತಿದ್ದುಪಡಿ ತಂದು ವಿಶೇಷ ಸ್ಥಾನಮಾನ ನಾವು ಕೊಟ್ಟಿದ್ದೇವೆ. ಈಗ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯಜಿಯವರು ಇವತ್ತು ಹೊಸದಾಗಿ ಒಂದು ಇಡೀ ರಾಜ್ಯದಲ್ಲಿ ಏನು ಪ್ರಾದೇಶಿಕ ಅಸಮತೋಲನ ಇದೆ ನಿವಾರಣೆ ಮಾಡಬೇಕು ಅಂತೇಳಿ ಆರ್ಥಿಕ ತಜ್ಞರಾದಂಥ ಗೋವಿಂದರಾವ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಈ ಸಮಿತಿ ಈಗಾಗಲೇ ಪ್ರಾದೇಶಿಕ ಮಟ್ಟದಲ್ಲಿ ಇವತ್ತು ಬೇರೆ ಬೇರೆ ಭಾಗಗಳಿಗೆ ಭೇಟಿ ಕೊಟ್ಟಿದ್ದಾರೆ, ಜಿಲ್ಲಾ ಮಟ್ಟದಲ್ಲಿ ಭೇಟಿ ಕೊಡ್ತಾ ಇದ್ದಾರೆ, ಒಂದು ತಾಲೂಕು ಮಟ್ಟದಲ್ಲಿ ಭೇಟಿ ಕೊಡ್ತಾರೆ. ಇವತ್ತು ಬೀದರ್ಗೆ ಆಗಮಿಸಿದ್ದಾರೆ. ಬೀದರ್ನಲ್ಲಿ ನಾನು, ರಹೀಂ ಖಾನ್ ಅವರು, ಬೆಲ್ದಾಳೆ ಅವರು, ಮುಳೆ ಅವರು, ಇತರ ಎಲ್ಲರೂ ಸಂಘ ಸಂಸ್ಥೆಗಳು ಬಂದಿದ್ದರು. ನಮ್ಮ ಭಾಗದ ಏನೊಂದು ಸಮಸ್ಯೆಗಳಿದ್ದಾವೆ ಅಥವಾ ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿಗೆ ಪ್ರಾದೇಶಿಕ ಅಸಮತೋಲನ ನಿವಾರಣೆ ಮಾಡಲಿಕ್ಕೆ ಏನು ಮಾಡಬೇಕು ಅನ್ನುವಂಥ ಸಲಹೆಯನ್ನು ನಾನು ಸರ್ಕಾರದಲ್ಲಿದ್ದುಕೊಂಡು ಇವತ್ತು ಕೊಟ್ಟಿದ್ದೇನೆ. ಏಕೆಂದರೆ ನಾವು ನೋಡ್ತಾ ಇದ್ದೇವೆ, ನಮ್ಮ ಸರ್ಕಾರ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅನ್ನುವಂಥ ರೀತಿಯಲ್ಲಿ ಇಡೀ ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಆಗಬೇಕು ಅನ್ನೋಂಥದ್ದು. ಹಿಂದೆ ನಂಜುಂಡಪ್ಪ ವರದಿ ಬಂದಂಥ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ 31 ತಾಲೂಕುಗಳಿದ್ದವು. ಆ 31 ತಾಲೂಕುಗಳಲ್ಲಿ ಸುಮಾರು 28 ತಾಲೂಕುಗಳು ಹಿಂದುಳಿದ ತಾಲೂಕುಗಳು. ಅತಿ ಹಿಂದುಳಿದಂಥದ್ದು ಅಂದರೆ 21 ತಾಲೂಕುಗಳು. ಎಲ್ಲಕ್ಕಿಂತ ಹೆಚ್ಚಿನ ಅತಿ ಹಿಂದುಳಿದಂಥ ತಾಲೂಕುಗಳು ಕಲ್ಯಾಣ ಕರ್ನಾಟಕದಲ್ಲಿತ್ತು. ಅದಕ್ಕೆ ಭಾಳಷ್ಟು ಕಾರಣಗಳಿದ್ದಾವೆ. ಐತಿಹಾಸಿಕವಾಗಿ ನೋಡಿದರೆ ಹಿಂದಿನ ಕಾಲದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಎಲ್ಲ ರೀತಿಯಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾದಂಥ ಈ ಒಂದು ಪ್ರದೇಶ ಈಗ ವೇಗದ ಗತಿಯಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಅಭಿವೃದ್ಧಿ ಆಗ್ತಾ ಇದ್ದರೂ ಇನ್ನೂ ಕೆಲವೊಂದು ನ್ಯೂನತೆಗಳಿದ್ದಾವೆ, ಕೆಲವೊಂದು ಸಮಸ್ಯೆಗಳಿದ್ದಾವೆ. ಅದರಲ್ಲಿ ವಿಶೇಷವಾಗಿ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕು ಅನ್ನೋಂಥ ದೃಷ್ಟಿಯಿಂದ ಪ್ರಾಥಮಿಕ ಹಂತದಲ್ಲಿ, ಪ್ರೌಢಶಾಲೆಯಲ್ಲಿ, ಪದವಿ ಶಾಲೆಗಳಲ್ಲಿ ಫಲಿತಾಂಶ ಸುಧಾರಣೆದರ ಜೊತೆಯಲ್ಲಿ ಈಗ ನಾವು ಮೂಲಭೂತ ಸೌಕರ್ಯ ಕೊಡ್ತಾ ಇದ್ವಿ. ನಮ್ಮ ಸರ್ಕಾರ ಬಂದ ಮೇಲೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕಕ್ಕೆ 5,000 ಕೋಟಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದೇವೆ. ಕೊಟ್ಟ ಮಾತಿನಂತೆ ನಡೆದಿದ್ದೇವೆ. 5,000 ಕೋಟಿ ರೂಪಾಯಿ ಹಂಚಿಕೆ ಮಾಡಿದ್ದೇವೆ. ಶಿಕ್ಷಣಕ್ಕೆ 25% ಅನುದಾನ ಖರ್ಚು ಮಾಡ್ತಾ ಇದ್ದೇವೆ. ಎಲ್ಲ ಕಡೆ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, ಪದವಿ ಪೂರ್ವ ಕಾಲೇಜುಗಳಿಗೆ ಮೂಲಭೂತ ಸೌಕರ್ಯ ಕೊಡುವಂಥದ್ದು, ಕೋಣೆಗಳು ಕೊಡುವಂಥದ್ದು, ಆಟದ ಮೈದಾನ, ಪೀಠೋಪಕರಣ, ಪಾಠೋಪಕರಣ. ಅವರಿಗೆ ಇವತ್ತು ಪ್ರಪ್ರಥಮ ಬಾರಿಗೆ ಎಲ್ಲಿ ಏನು ಹುದ್ದೆಗಳು ಖಾಲಿ ಇದೆ, ಸುಮಾರು 15,000 ಶಾಲಾ ಶಿಕ್ಷಕರನ್ನು ಏನು ಖಾಲಿ ಇದ್ದಂಥ ಹುದ್ದೆಗಳನ್ನು ಇವತ್ತು ಗೌರವ ಶಿಕ್ಷಕರನ್ನು ನೇಮಕಾತಿ ಮೊದಲನೇ ದಿವಸದಿಂದಲೇ ಮಾಡಿದಂಥದ್ದು ನಮ್ಮ ಸರ್ಕಾರ. ಏನು 20,000 ಹುದ್ದೆಗಳು ಖಾಲಿ ಇದೆ, ಆ ಖಾಲಿ ಇರುವಂಥ ಹುದ್ದೆಗಳು ಭರ್ತಿ ಮಾಡಲಿಕ್ಕೆ ಈಗಾಗಲೇ ಆರ್ಥಿಕ ಇಲಾಖೆಯ ಕ್ಲಿಯರೆನ್ಸ್ ತಗೊಂಡು ಅದನ್ನು ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದೇವೆ. ಕೆಲವೊಂದು ಕಾನೂನಿನ ತೊಡಕುಗಳನ್ನು ಇವತ್ತು ನಿವಾರಣೆ ಮಾಡಿಕೊಂಡು ಅದನ್ನು ಭರ್ತಿ ಮಾಡುವಂಥ ಕೆಲಸ ನಾವು ಮಾಡ್ತೇವೆ.
ನಾನೇನು ಸಲಹೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಬರೀ ಒಂದು ತಲಾದಾಯ ಮಾತ್ರ ಮಾನದಂಡ ಆಗಬಾರ್ದು. ಬೆಂಗಳೂರಿನ ತಲಾದಾಯ 7.5 ಲಕ್ಷ ಇದೆ, ನಮ್ಮ ಜಿಲ್ಲೆಯ ತಲಾದಾಯ 1.5 ಲಕ್ಷ ರೂಪಾಯಿ ಇದೆ, ಸರಾಸರಿ ಕರ್ನಾಟಕ ತಲಾದಾಯ 3 ಲಕ್ಷ ರೂಪಾಯಿ ಇದೆ. ವೈದ್ಯರಿಂದ ಸಮಾಜ ಕೇವಲ ಸೇವೆಯನ್ನಷ್ಟೇ ಅಲ್ಲ, ಸಂಪೂರ್ಣ ಬದ್ಧತೆಯನ್ನು ನಿರೀಕ್ಷಿಸುತ್ತದೆ. ವಿದ್ಯಾರ್ಥಿಗಳು ಕೇವಲ ಪುಸ್ತಕದ ಜ್ಞಾನಕ್ಕೆ ಸೀಮಿತವಾಗದೆ ವೈದ್ಯಕೀಯ ಸಂಪ್ರದಾಯ, ಜನಪರ ವೈದ್ಯಕೀಯ ಹಿನ್ನೆಲೆ ಹಾಗೂ ಮನುಕುಲ ಬೆಳೆದು ಬಂದ ದಾರಿಯನ್ನು ತಿಳಿದುಕೊಳ್ಳಬೇಕೆಂದು ಕರ್ನಾಟಕ ಪಶು ವೈದ್ಯಕೀಯ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ್ನ ಕಾಮಧೇನು ಕನ್ನಡ ಸಂಘದ ಸಂಯೋಜಕರಾದ ಡಾಕ್ಟರ್ ಚನ್ನಪ್ಪ ಗೌಡ ಬಿರಾದಾರ್ ತಿಳಿಸಿದರು. ಬೀದರ್ ವೈದ್ಯಕೀಯ ವಿಜ್ಞಾನಿಗಳ ಸಂಸ್ಥೆ ಬೀದರ್, ಆಮೇಲೆ ಬ್ರಿಮ್ಸ್ ಕನ್ನಡ ಸಂಘ, ವಿದ್ಯಾರ್ಥಿಗಳ ಒಂದು ತಂಡ, ಬೀದರ್ ಪ್ರತಿಷ್ಠಾನ 2023 ವೈದ್ಯಕೀಯ ವಿದ್ಯಾರ್ಥಿಗಳ ತಂಡದ ಸಹಯೋಗದಲ್ಲಿ ಕನ್ನಡ ಕಲಾಪರ್ವ 2025 ಕಾರ್ಯಕ್ರಮವನ್ನು ಬ್ರಿಮ್ಸ್ ಕಾಲೇಜಿನ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡ್ತಾರೆ. ಇಂದು ಆರೋಗ್ಯ ಕ್ಷೇತ್ರ ಪ್ರಮುಖ ಕಾಲಘಟ್ಟದಲ್ಲಿದೆ. ಹಲವಾರು ಅನಿರೀಕ್ಷಿತ ಸವಾಲುಗಳು ಆರೋಗ್ಯ ಕ್ಷೇತ್ರದಲ್ಲಿರುವಂತಹ ವೈದ್ಯಾಧಿಕಾರಿಯಾಗಿ ಎಲ್ಲರ ಮುಂದೆಯೂ ಕೂಡ ಇವೆ ಎನ್ನುವಂತಹ ಮಾತನ್ನು ಕೂಡ ಅವರು ಹೇಳ್ತಾರೆ. ಅತ್ಯಂತ ವೇಗವಾಗಿ ಹಾಳಾಗ್ತಾ ಇರುವಂತಹ ವಾತಾವರಣ, ಜಾತಿ, ಜ್ಞಾನ ಹಾಗೂ ಶ್ರೀಮಂತಿಕೆಯ ತಾರತಮ್ಯವನ್ನು ತಾಂಡವವಾಡುತ್ತಿರುವ ಸಮಾಜ ಅಷ್ಟೇ ಅಲ್ಲದೆ ಯೂಟ್ಯೂಬ್ ಸೇರಿದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಆಗಿರುವಂಥ ಕ್ರಾಂತಿಕಾರಕ ಬದಲಾವಣೆಗಳು ಭವಿಷ್ಯದಲ್ಲಿ ವೈದ್ಯರು ಎದುರಿಸಬೇಕಾಗುತ್ತೆ. ಚಿಕಿತ್ಸೆ ಅಷ್ಟೇ ಅಲ್ಲ, ರೋಗ ತಡೆಗಟ್ಟುವಿಕೆ, ನಿಯಂತ್ರಣ ಪ್ರಾಮುಖ್ಯತೆಯನ್ನು ಹೊಂದಿದೆ ಎಂದು ತಿಳಿದುಕೊಂಡು ಈ ದಿಶೆಯಲ್ಲಿ ಕಾರ್ಯಪ್ರವೃತ್ತರಾಗಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಯಶಸ್ವಿ ವೈದ್ಯರಾಗಲು ಮಾತೃಭಾಷೆ, ಸ್ಥಳೀಯ ಸಂಸ್ಕೃತಿ, ಸಾಹಿತ್ಯ ಮತ್ತು ಮನುಕುಲ ಬೆಳೆದು ಬಂದ ದಾರಿ ಬಹಳ ಪ್ರಾಮುಖ್ಯತೆ ವಹಿಸುತ್ತದೆ ಎನ್ನುವಂಥ ಮಾತನ್ನು ಹೇಳಿದರು. ಅನುಭವ ಮಂಟಪ ಟ್ರಸ್ಟ್ ಬಸವ ಕಲ್ಯಾಣದ ಅಧ್ಯಕ್ಷ ಪೂಜ್ಯಶ್ರೀ ಡಾಕ್ಟರ್ ನಾಡೋಜ ಬಸವಲಿಂಗ ಪಟ್ಟದೇವರು ಮಾತನಾಡಿ, ಎಲ್ಲರಿಗೂ ಕನ್ನಡದ ಬಗ್ಗೆ ಅಭಿಮಾನ ಇರಬೇಕು, ಕನ್ನಡ ಭಾಷೆಯನ್ನು ಬೆಳೆಸಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಕಾರ್ಯಕ್ರಮದಲ್ಲಿ ಬ್ರಿಮ್ಸ್ ಕಾಲೇಜಿನ ಪ್ರಭಾರಿ ನಿರ್ದೇಶಕ ಡಾಕ್ಟರ್ ಸುನೀಲ್ ತಪ್ಸೆ ಅಧ್ಯಕ್ಷತೆ ವಹಿಸಿದರು. ಡಾಕ್ಟರ್ ಪಲ್ಲವಿ ಕೇಸರಿ, ಡಾಕ್ಟರ್ ವೃಷಾಲಿ, ಡಾಕ್ಟರ್ ಶಂಸೋದಿನ್, ಡಾಕ್ಟರ್ ವರ್ಷಾ ಕಾಂಬ್ಳೆ, ಡಾಕ್ಟರ್ ಉಜೇರ್ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಜಿಲ್ಲೆಯ ಹೆಸರಾಂತ ಸಂಗೀತಗಾರರಾದ ಪ್ರಿಯಾಂಕಾ ಗುರುದೇವ್ ನಾಡಗೀತೆ ಹಾಡಿದರು, ಜೊತೆಗೆ ಸಂಗೀತ ಕಾರ್ಯಕ್ರಮ ನಡೆಸಿಕೊಟ್ರು. ಆಮೇಲೆ ಬ್ರಿಮ್ಸ್ ಕನ್ನಡ ಸಂಘದ ಸಂಯೋಜಕ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತಾಡ್ತಾರೆ. ವೈದ್ಯಕೀಯ ವಿದ್ಯಾರ್ಥಿ ನಿಶಾಂತ್ ಹಾಗೂ ಸಿಂಧು ನಿರೂಪಣೆಯನ್ನು ಮಾಡ್ತಾರೆ. ನಿತೀಶ್ ಕುಮಾರ್ ಗಂಗಾಧರ್ ಮಠ್ ವಂದನಾರ್ಪಣೆ ಮಾಡ್ತಾರೆ. ನಂತರ 2023ನೇ ಸಾಲಿನ ವೈದ್ಯಕೀಯ ವಿದ್ಯಾರ್ಥಿಗಳು ಅದ್ಭುತವಾಗಿ ಜಾನಪದ ನೃತ್ಯ ಪ್ರದರ್ಶನ ಮಾಡಿ ಎಲ್ಲರ ಗಮನ ಸೆಳೆದರು. ಕನ್ನಡದ ನಿಜವಾದ ಅರ್ಥಗರ್ಭಿತವಾಗಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪೂಜ್ಯರಾಗಿರುವಂತಹ ಮಹಾರಾಜ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರವರಿಗೆ ಪಾದವಂದಗಳಲ್ಲಿ ನಮಸ್ಕರಿಸ್ತಾ, ಇವತ್ತು ಕನ್ನಡ ಈ ಭಾಗದಲ್ಲಿ ಉಳಿದಿರುವುದಿದ್ರೆ ಅದಕ್ಕೆ 12ನೇ ಶತಮಾನದ ಶರಣರು ಎಷ್ಟು ಕಾರಣವೋ ಅಷ್ಟೇ ಕಾರಣ 19, 20ನೇ ಶತಮಾನದ ಭಾರತೀಯ ಈ ಒಂದು ಮನೋ ಕಾರಣ ಅನ್ನೋದನ್ನು ನಾವು ಅನುಗಳಿಸಲಿಕ್ಕಾಗುವುದಿಲ್ಲ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಗೌರವ ಅತಿಥಿಗಳಾಗಿರುವ ಸುದೀರ್ಘವಾಗಿ ಇದೇ ಮಹಾವಿದ್ಯಾಲಯದಲ್ಲಿ ಸೇವೆಯನ್ನು ಸಲ್ಲಿಸಿರುವಂತಹ ನ್ಯಾಯ ಆರೋಗ್ಯ ಶಾಸ್ತ್ರದ ಮುಖ್ಯಸ್ಥರು ಆಗಿರುವಂತಹ ಡಾಕ್ಟರ್ ಸುನೀಲ್ ಸರ್ ಅವರೇ, ಮತ್ತೆ ಈ ಆಯೋಜನಾ ಸಮಿತಿಯ ಸದಸ್ಯರು ಹಾಗೂ ಸಮುದಾಯ ಆರೋಗ್ಯ ವಿಭಾಗದ ಮುಖ್ಯಸ್ಥರು ಆಗಿರುವಂತಹ ಡಾಕ್ಟರ್ ಪಲ್ಲವಿ ಕೇಸರಿ ಮೇಡಮ್ ಅವರೇ, ಅದೇ ರೀತಿಯಾಗಿ ಬಹುಶಃ ಫಸ್ಟ್ ಇಯರ್ ಎನಾಟಮಿ ಫಿಸಿಯಾಲಜಿ ಟೀಚರ್ಗೆ ರೇಂಜ್ ಇರುತ್ತೆ. ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಹೋಗೋ ಕಾರ್ಯಕ್ರಮ ಅಂದ್ರೆ ಅಂಗಶಾಸ್ತ್ರ ಹಾಗೂ ಶರೀರ ಕ್ರಿಯಾಶಾಸ್ತ್ರದ ಬಗ್ಗೆ ಬಹಳಷ್ಟು ಚಪ್ಪಾಳೆಗಳು ಹೇಳ್ತಾ ಇರ್ತವೆ. ಡಾಕ್ಟರ್ ವರ್ಷಾಲ ಹೇಳಕ್ಕಾದ್ರೆ, ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಬಹಳ ದಿನದಿಂದ ನನಗೆ ಕನ್ನಡ ಸಂಘವನ್ನು ಆರಂಭಿಸಲಿಕ್ಕೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸ್ಫೂರ್ತಿ ಯಾರು ಅಂತ ಕೇಳಿದ್ರೆ ಸ್ನೇಹಿತ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಅವರು ಸ್ನೇಹಿತರು ಹೌದು, ನನಗೆ ಮಾರ್ಗದರ್ಶಕರು ಹೌದು. ಕನ್ನಡ ನುಡಿ ನಾವು ಯಾವುದೇ ಭಾಷೆಯಲ್ಲಿ ಕಲಿತರೂ ಕನ್ನಡದ ಬಗ್ಗೆ ನಾವು ನಿಷ್ಠೆ, ಕನ್ನಡ ತಾಯಿ ಬಗ್ಗೆ ಗೌರವ, ಅಭಿಮಾನ ಇರಬೇಕು. ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ. ನಮ್ಮ ಗುರುಕುಲದಲ್ಲಿ 25 ವರ್ಷ
ನಾವು ಇಂಗ್ಲೀಷ್ ಮೀಡಿಯಂ ಮಾಡಿರಲಿಲ್ಲ. 10ನೇವರೆಗೆ ಕನ್ನಡ ಮಾಧ್ಯಮದಲ್ಲೇ ಓದಿ ನೂರಾರು MBBS ಹುಡುಗರು ಬಂದಿದ್ದಾರೆ, IIT ಆಗಿದ್ದಾರೆ, ಸೈಂಟಿಸ್ಟ್ ಆಗಿದ್ದಾರೆ, ವಿಮಾನ ಪೈಲಟ್ ಆಗಿದ್ದಾರೆ, ಎಲ್ಲ ಕ್ಷೇತ್ರದಲ್ಲಿ ಪ್ರವೇಶ ಆಗಿದ್ದಾರೆ. ಅಂದರೆ ಭಾಷೆ ಯಾವುದು ಕಡಿಮೆ ಅಲ್ಲ. ಆದರೆ ಕನ್ನಡ ನಾವು ಅದರ ಬಗ್ಗೆ ಅಭಿಮಾನ, ಗೌರವ ಇರಬೇಕು ಅನ್ನುವಂಥ ಆ ನಿಷ್ಠೆ ಇರಬೇಕು ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಇನ್ನೊಂದು ಮಾತು ನೀವು ಗಮನಿಸಬೇಕು, ನಿಮಗೆಲ್ಲ ಗೊತ್ತಿರ್ಬೋದು, 12ನೇ ಶತಮಾನದಲ್ಲಿ ಬಸವಣ್ಣನವರ ನಾಯಕತ್ವದಲ್ಲಿ ಅನೇಕ ಕಡೆಯಿಂದ ಶರಣರು ಬಂದರು. ಕಾಶ್ಮೀರದಿಂದ ಮಹಾದೇವ್ ಭೂಪಾಲ ಅಂತ ರಾಜ್ಯವನ್ನು ಮಗನಿಗೆ ಒಪ್ಪಿಸಿ ಅವ ತನ್ನ ಕೊನೆಯ ಜೀವನವನ್ನು ಇಲ್ಲಿ ಕಳೀಲಿಕ್ಕೆ ಬಂದರು. ಆಮೇಲೆ ಅಫ್ಘಾನಿಸ್ತಾನದಿಂದ ಮರುಳಶಂಕರ ದೇವರು ಬಂದರು. ಸೌರಾಷ್ಟ್ರದಿಂದ ಅಂದರೆ ಇಲ್ಲಿ ಗುಜರಾತ್ದಿಂದ ಆದಯ ಶರಣರು ಅಂತ ಬಂದರು. ತಮಿಳುನಾಡಿನಿಂದ ಮಾದರ್ ಚೆನ್ನೈ ಅಂತ ಬಂದರು. ಹೀಗೆ ನಾನಾ ಕಡೆಯಿಂದ ಬಂದರು. ಅವರವ್ರ ಭಾಷೆಗೆ ವಚನ ಬರೆದಿಲ್ಲವು. ಕರ್ನಾಟಕ ಬಂದು ಕನ್ನಡ ಕಲಿತು ಕನ್ನಡದಲ್ಲೇ ವಚನ ಬರೆದಿದ್ದು ಇದು ವಿಶೇಷ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಅಂಥ ಕನ್ನಡದ ಪ್ರೇಮಿಗಳಾಗಿ ಕನ್ನಡದ ನಿಷ್ಠೆ ನಾವು ಮೈಗೂಡಿಸ್ಬೇಕು. ನಾವು ಇನ್ನೊಂದು ಮಾತು ನಿಮಗೆಲ್ಲ ಒಂದು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಜೀವನದಲ್ಲಿ 3 ಎ ಮ್ಯಾನ್ ಹ್ಯಾಸ್ ಎ ಕಾಂಪೋನೆಂಟ್ ಬಾಡಿ, ಮೈಂಡ್ ಆ್ಯಂಡ್ ಸೋಲ್ ಅಂತ. ಮನುಷ್ಯ ಶರೀರ, ಮನಸ್ಸು, ಆತ್ಮದಿಂದ ಒಳಗೂಡಿದ್ದಾರೆ. ಶರೀರಕ್ಕೆ ಏನು ಬೇಕು? ಆಹಾರ ಬೇಕು. ನೀವೆಲ್ಲ ವೈದ್ಯಕೀಯದವರಿದ್ದರೆ ಆಹಾರ ಬೇಕು. ಮನಸ್ಸಿಗೆ ಏನು ಬೇಕು? ಸ್ವಲ್ಪ ಜ್ಞಾನ ಬೇಕು. ನಾಲೆಜ್ ಈಸ್ ಪವರ್ ಅಂತ ಹೇಳ್ತಾರೆ. ಜ್ಞಾನವೇ ಶಕ್ತಿ, ಜ್ಞಾನವೇ ಶಕ್ತಿ. ವಿವೇಕಾನಂದರು ಹೇಳ್ತಾರೆ ಜ್ಞಾನವೇ ಶಕ್ತಿ. ಪ್ರಭುದೇವರು ಹೇಳ್ತಾರೆ, ಈ ಸಂಚಾಲಕರು ಹೇಳಿದ್ರು, ನಿನ್ನೊಡವೆ ಎಂಬುದು ಜ್ಞಾನರತ್ನ. ಆ ಜ್ಞಾನ ಇತ್ತಂದ್ರೆ ನಮ್ಮ ಮನಸ್ಸು ವಿಕಾಸ ಆಗ್ತದೆ. ಅದರ ಮನಸ್ಸಿನಕ್ಕಿಂತ ಅಂತರಂಗದಲ್ಲಿ ಮತ್ತೊಂದದ, ಅದು ಯಾವುದು? ಆತ್ಮ ಅಂತ ಕರೀತಾರೆ, ಅದಕ್ಕೆ ಭಾವ ಅಂತ ಕರೀತಾರೆ. ಅದಕ್ಕೆ ಏನು ಬೇಕಪ್ಪ? ಧ್ಯಾನ ಬೇಕು, ಮೆಡಿಟೇಷನ್ ಬೇಕು. ಅನ್ನ, ಜ್ಞಾನ, ಧ್ಯಾನ, ಈ 3 ಇದ್ರೆ ನಮ್ಮ ಜೀವನ ಅದು ಪರಿಪೂರ್ಣತ್ವ ಆಗ್ತದೆ. ಈ 3ರಲ್ಲಿ ಯಾವುದು ಕೊರತೆ ಆದ್ರೂ ಪರಿಪೂರ್ಣ ಜೀವನ ಅಲ್ಲ. ಗ್ಯಾರಂಟಿ ಯೋಜನೆಗಳಿಂದ ಬಡತನ ರೇಖೆಗಳಿಗಿಂತ ಕೆಳಗಿರುವಂತಹ ಕೋಟ್ಯಾಂತರ ಬಡ ಕುಟುಂಬಗಳನ್ನು ಮೇಲೆತ್ತಿದ್ದೇವೆ. ಪೂಜ್ಯ ರಂಭಾಪುರಿ ಶ್ರೀಗಳು ಯಾಕೆ ಆ ರೀತಿ ಹೇಳಿದಾರೋ ನನಗೆ ಗೊತ್ತಿಲ್ಲ, ಆದರೆ ಅವ್ರ ಜೊತೆ ನಾನು ಡಿಸ್ಕಸ್ ಮಾಡ್ತೇನೆ ಎನ್ನುವಂಥ ಮಾತನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದರು. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವಂಥ ಅವರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತದಿಂದ 11 ಜನ ಮೃತಪಟ್ಟ ಕುರಿತು ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿರುವಂಥ ಸಚಿವ ಖಂಡ್ರೆ ಅವರು, ಮುಂದೆ ಹೀಗಾಗದಂತೆ ಮುನ್ನೆಚ್ಚರಿಕೆ ಕ್ರಮವನ್ನು ನಾವು ವಹಿಸ್ತೇವೆ. ನಮ್ಮ ರಾಜೀನಾಮೆ ಕೇಳುವ ಬಿಜೆಪಿಯವರ ಅವಧಿಯಲ್ಲಿ ಕೊರೋನಾ ಸಂದರ್ಭದಲ್ಲಿ ಸಾವಿರಾರು ಜನ ಮೃತಪಟ್ಟರು. ಚಾಮರಾಜನಗರದಲ್ಲಿ ಆಕ್ಸಿಜನ್ ಕೊರತೆಯಿಂದ 40 ಜನ ಸತ್ತರು. ಕುಂಭಮೇಳದಲ್ಲಿ ಕಾಲ್ತುಳಿತದಿಂದ ನೂರಾರು ಜನ ಸತ್ತಿದ್ದಾರೆ. ಹೀಗಾಗಿ ಅವರು ಕೂಡ ಆತ್ಮಾವಲೋಕನ ಮಾಡ್ಕೋಬೇಕು. ಆಗೇನಾದರೂ ನಾವು ರಾಜೀನಾಮೆ ಕೇಳಿದ್ದೀವಾ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ರಂಭಾಪುರಿ ಶ್ರೀಗಳು ಸರ್ಕಾರಕ್ಕೆ ಸಲಹೆ ನೀಡಿದ್ರು ಸರ್, ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಆಗ್ತಿಲ್ಲ, ರಾಜ್ಯ ಕುಂಠಿತ ಆಗ್ತಾ ಇದೆ ಅಂತ ರಂಭಾಪುರಿ ಶ್ರೀಗಳು. ಪೂಜ್ಯ ರಂಭಾಪುರಿ ಶ್ರೀಗಳ ಜೊತೆಯಲ್ಲಿ ನಾನು ಮಾತನಾಡ್ತೇನೆ. ಗ್ಯಾರಂಟಿಯಿಂದ ಏನೊಂದು ಆರ್ಥಿಕ ಅಭಿವೃದ್ಧಿ ಆಗಿದೆ. ಬಡತನ ರೇಖೆಗಿಂತ ಕೆಳಗಡೆ ಇದ್ದಂಥವ್ರು ಸುಮಾರು 1 ಕೋಟಿ ಜನರಿಗೆ ನಾವು ಗ್ಯಾರಂಟಿ ಯೋಜನೆಯಿಂದ ಇವತ್ತು ಮೇಲೆತ್ತಿದ್ದೇವೆ. ಇದು ಇಡೀ ದೇಶಕ್ಕೆ, ವಿಶ್ವಕ್ಕೆ ದಾಖಲೆ ಆಗಿದೆ. ಈ ವಿಷಯ ಪೂಜ್ಯ ರಂಭಾಪುರಿ ಜಗದ್ಗುರುವರು ಗಮನಕ್ಕೆ ತರ್ತೀವಿ. ಸರ್, ಈ ಚನ್ನಸ್ವಾಮಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅತ್ಯಂತ ದುರದೃಷ್ಟಕರವಾದಂತಹ ಒಂದು ಘಟನೆ ಆಗಿದೆ, ದುರಂತ ಆಗಿದೆ, ಬಹಳ ನೋವಾಗ್ತದೆ. ಆಗಬಾರ್ದಾಗಿತ್ತು, ಯಾರು ನಿರೀಕ್ಷೆ ಮಾಡಲಿಲ್ಲ. ಹೀಗಾಗಿ ಸರ್ಕಾರ ಈಗಾಗಲೇ ತನಿಖೆಗೆ ಆದೇಶ ಮಾಡಿದೆ. ಕೂಲಂಕುಷವಾಗಿ ತನಿಖೆ ಆಗ್ತದೆ. ತನಿಖಾ ವರದಿಯಲ್ಲಿ ಎಲ್ಲೆಲ್ಲಿ ನಿರ್ಲಕ್ಷ್ಯ ಆಗಿದೆ ಅದ್ರ ಬಗ್ಗೆ ಸರ್ಕಾರ ಕ್ರಮನೂ ತೆಗೆದುಕೊಂಡಿದೆ.
ಮತ್ತು ಮುಂದೆ ಈ ರೀತಿಯಲ್ಲಿ ಆಗದ ರೀತಿಯಲ್ಲಿ ನೋಡಿಕೊಳ್ಳಿಕ್ಕೂ ಎಲ್ಲ ರೀತಿಯ ಒಂದು ಮುಂದಾಲೋಚನೆ ಮುನ್ನೆಚ್ಚರಿಕೆ ಕ್ರಮ ವಹಿಸುವಂಥದ್ದು ನಮ್ಮ ಸರ್ಕಾರ ಮಾಡ್ತದೆ. ಸರ್ಕಾರ ತನ್ನ ತಪ್ಪನ್ನು ಮುಚ್ಚಿಕೊಳ್ಳಕ್ಕೆ ಪೊಲೀಸ್ ಅಧಿಕಾರಿಗಳನ್ನ ನೋಡಿ, ಭಾರತೀಯ ಜನತಾ ಪಕ್ಷದವರು ಪ್ರತಿಯೊಂದರಲ್ಲಿ ಸಾವಿನಲ್ಲಿ ಸಹಿತ ಇವರು ರಾಜಕೀಯ ಮಾಡ್ತಾರೆ. ಇವತ್ತು ಇವರು ಆತ್ಮಾವಲೋಕನ ಮಾಡಿಕೊಳ್ಳಲಿ ಕುಂತಾರೆ. ಆ ಪರಿವಾರ ಜೊತೆಯಲ್ಲಿ ನಾವಿದ್ದೇವೆ, ಅವರ ಕಷ್ಟದಲ್ಲಿ ದುಃಖದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಮತ್ತೆ ಇವತ್ತು ಪಾರದರ್ಶಕವಾಗಿ ತನಿಖೆ ಆಗ್ತದೆ. ಸಿಎಂ ಡಿಸಿಎಂ ಗೃಹ ಸಚಿವರು ರಾಜೀನಾಮೆ ಕೇಳ್ತಿದ್ದಾರೆ. ಡೆಲ್ಲಿಗೆ ಬೇರೆ ಹೋಗಿದ್ದಾರೆ ಸರ್ ಇವತ್ತು ಡಿಸಿಎಂ ಅವ್ರು. ಏನು ರೀಸನ್? ಸಿಎಂ ಡಿಸಿಎಂ ಗೃಹ ಸಚಿವರು ರಾಜೀನಾಮೆ ಹೇಳಿದೆ ನಾನು. ಭಾರತೀಯ ಜನತಾ ಪಕ್ಷ ಅವರೆಲ್ಲ ರೀತಿಯ ವೈಫಲ್ಯಗಳು ಇದ್ದುಕೊಂಡು ಇವತ್ತು ಇದನ್ನು ಮುಂದೆ ಆಗದ ರೀತಿಯಲ್ಲಿ ಏನ್ ಮಾಡಬೇಕು ಅನ್ನೋಂಥ ಸಲಹೆ ಕೊಡೋದನ್ನು ಬಿಟ್ಟು ಇದು ರಾಜಕೀಯ ಮಾಡ್ತಾ ಇರ್ತಕ್ಕಂಥದ್ದು ಖಂಡಿಸ್ತೇನೆ. ಸರ್, ಬೀದರ್ ಕಾಂಗ್ರೆಸ್ ಶಾಸಕರು ಮಾಜಿ ಸಚಿವರು ಅವರೆಲ್ಲ ಬೆಂಗಳೂರಲ್ಲಿ ಪ್ರತ್ಯೇಕವಾಗಿ ಇದು ಮಾಡ್ತಾ ಇದ್ದಾರೆ, ಏನ್ ಹೇಳ್ತೀರಿ ಸರ್? ಮೀಟಿಂಗ್ ಮಾಡ್ತಾ ಇದ್ದಾರೆ ಪ್ರತ್ಯೇಕವಾಗಿ ಬೆಂಗಳೂರಲ್ಲಿ. ಇಲ್ಲ ಸರ್, ತಮ್ಮ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡಬಾರ್ದು ಅಂತಂದೇನೋ ನೋಡಿ, ಅವರೆಲ್ಲ ನಮ್ಮ ಸ್ನೇಹಿತರಿದ್ದಾರೆ, ಸ್ನೇಹಿತರ ಜೊತೆ ಮಾತಾಡ್ತಾರೆ. ಕ್ಯಾನ್ಸರ್ ಯೋಧರಿಗೆ ಮತ್ತೊಂದು ಅವಕಾಶ ಎನ್ನುವ ಧ್ಯೇಯವಾಕ್ಯದಡಿಯಲ್ಲಿ ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ ವತಿಯಿಂದ ಸ್ತನ ಮತ್ತು ಗರ್ಭಕಂಠದ ಕ್ಯಾನ್ಸರ್ ಗುರುತಿಸುವಿಕೆ ಮತ್ತು ಮುಂಜಾಗ್ರತಾ ಕ್ರಮಗಳ ಕುರಿತು 1 ತಿಂಗಳುಗಳ ಕಾಲ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಇದು ಜಿಲ್ಲೆಯ ಜನರು ಆಯ್ದ 15 ಕಡೆಗಳಲ್ಲಿ ಆಯೋಜಿಸಲಾಗಿದೆ. ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಪೌರಾಡಳಿತ ಮತ್ತು ಹಜ್ ಖಾತೆ ಸಚಿವರಾಗಿರುವಂತಹ ರಹೀಂ ಖಾನ್ ತಿಳಿಸಿದರು. ನಗರದ ಬಿದ್ರಿ ಕಾಲೋನಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಒಂದು ಕೇಂದ್ರದಲ್ಲಿ ಆಯೋಜಿಸಿರುವಂತಹ ಉಚಿತ ಕ್ಯಾನ್ಸರ್ ತಪಾಸಣೆ ಹಾಗೂ ಚಿಕಿತ್ಸೆ ಶಿಬಿರದ ಒಂದು ಉದ್ಘಾಟನೆಯನ್ನು ನೆರವೇರಿಸಿ ಅವರು ಮಾತನಾಡ್ತಾರೆ. ಹೈದರಾಬಾದಿನ ಡಾಕ್ಟರ್ ವಿಪಿನ್ ಅವರ ಒಂದು ಸಹಕಾರದಲ್ಲಿಯೂ ಕೂಡ ಉತ್ತಮ ಕಾರ್ಯವನ್ನು ರೋಟರಿ ಕ್ಲಬ್ ಆಫ್ ಸಿಲ್ವರ್ ಸ್ಟಾರ್ನವರು ಮಾಡ್ತಾ ಇದ್ದಾರೆ. ಯಾಕೆಂದರೆ ಇದಕ್ಕಿಂತ ಮೊದಲು ದೂರದ ಬೆಂಗಳೂರಿಗೆ, ಆಮೇಲೆ ಸೋಲಾಪುರಗಳಿಗೆ ಈ ರೀತಿಯಾಗಿ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಹೋಗಬೇಕಾಗಿತ್ತು. ಆದರೆ ಇದೀಗ ಕ್ಯಾನ್ಸರ್ ಚಿಕಿತ್ಸೆಯ ಒಂದು ವಾಹನವನ್ನೇ ರೋಟರಿ ಕ್ಲಬ್ರ ಒಂದು ಸಹಕಾರದೊಂದಿಗೆ ತಮ್ಮ ಮನೆಗಳಿಗೆ ಬರ್ತಾ ಇದೆ. ಜಿಲ್ಲೆಗಳ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಹಲವಾರು ಕಡೆಗಳಲ್ಲಿ ರೋಟರಿ ಕ್ಲಬ್ನವರು ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈ ಒಂದು ಕ್ಯಾನ್ಸರ್ ಹೊಂದಿರತಕ್ಕಂತಹ ಅನೇಕ ಜನ ಒಂದು ಮಹಿಳೆಯರು ಇದರ ಒಂದು ಸದುಪಯೋಗ ಮಾಡ್ಕೊಳ್ಬೇಕು. ಕ್ಯಾನ್ಸರ್ ಇಲ್ಲದೇ ಇದ್ರೂ ಕೂಡ ಉಚಿತವಾಗಿ ಕೊನೆ ಪಕ್ಷ ತಪಾಸಣೆ ಆದರೂ ಕೂಡ ಮಾಡಿಕೊಳ್ಬೇಕು. ನಿಜಕ್ಕೂ ಕೂಡ ರೋಟರಿ ಅವರ ಒಂದು ಕಾರ್ಯ ಶ್ಲಾಘನೀಯ ಎನ್ನುವಂಥ ಮಾತನ್ನು ರಹೀಂ ಖಾನ್ ಅವರು ಹೇಳಿದರು. ರೋಟರಿ ಕ್ಲಬ್ ಆಫ್ ಸಿಲ್ವರ್ ಸ್ಟಾರ್ ಅಧ್ಯಕ್ಷರಾದ ಪುನೀತ್ ಸಿಂಗ್ ಮಾತನಾಡಿ, ಬೀದರ್ ಜಿಲ್ಲೆಯಲ್ಲಿ FPAI ಜಿಲ್ಲಾ ಪಂಚಾಯತ್ CEO ಮತ್ತು ರೋಟರಿ ಕ್ಲಬ್ ಸಂಯುಕ್ತಾಶ್ರಯದಲ್ಲಿ ಜಿಲ್ಲೆಯಾದ್ಯಂತ ಹಲವು ಕಡೆಗಳಲ್ಲಿ ಉಚಿತ ಕ್ಯಾನ್ಸರ್ ಚಿಕಿತ್ಸೆ ಹಾಗೂ 50 ಶಸ್ತ್ರಚಿಕಿತ್ಸೆಯನ್ನು ಗುರುನಾನಕ್ ಆಸ್ಪತ್ರೆಯಲ್ಲಿ ಮಾಡಲು ನಿರ್ಧರಿಸಿದ್ದೇವೆ. ಜಿಲ್ಲೆಯ ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ನ ಆದಿಶ್ ವಾಲಿ ಅವರು ಮಾತನಾಡಿ, ನಮ್ಮ ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ ವತಿಯಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ತೆರಳಿ ಉಚಿತ ಕ್ಯಾನ್ಸರ್ ತಪಾಸಣೆ ಹಾಗೂ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗ್ತಾ ಇದೆ. ನಿಮ್ಮ ಹಳ್ಳಿಗಳಿಗೆ ಬಂದಾಗ ಆಯಾ ಗ್ರಾಮದ ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಹೇಳಿದರು. ಇದೇ ವೇಳೆ ಪ್ರಮುಖರಾದ ಸೂರ್ಯಕಾಂತ್ ರಾಮಶೆಟ್ಟಿ, ಪೂಜಾ ಸ್ಯಾಮ್ಯುಯಲ್ ಜಾರ್ಜ್, ಬಸವರಾಜ್ ಧನ್ನೂರ್, ಸ್ಫೂರ್ತಿ ಧನ್ನೂರ್, ಡಾಕ್ಟರ್ ವಿಪಿನ್, FPI ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಪಾಟೀಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬೆಳಗ್ಗೆ ಸಿದ್ದರಾಮಯ್ಯ ಲೇಔಟ್ ರಿಂಗ್ ರೋಡ್ಲಿಂದ ಒಂದು ಐತಿಹಾಸಿಕ್ ಹಾಸ್ಪಿಟಲ್ ಇಲ್ಲಿ PH ಇದೆ. ಈ ಹಾಸ್ಪಿಟಲ್ನಲ್ಲಿ ರೋಟರಿ ಕ್ಲಬ್ಲಿಂದ ಅದರಲ್ಲಿ ಒಂದು ಬ್ರ್ಯಾಂಚ್ ಸ್ಟಾರ್ ಸಿಲ್ವರ್ ಸ್ಟಾರ್ ಅಂತ ನಮ್ಮ ಪೂಜಾ ಮೇಡಮ್ ಮತ್ತು ಬಸವರಾಜ್ ಧನ್ನೂರ್ ಅವರು ಇಡೀ ಟೀಮು ಮತ್ತು ಗುರುನಾನಕ್ ಹಾಸ್ಪಿಟಲ್ ಲಿಂದ ಪುನೀತ್ ಸಿಂಗ್ ಫುಲ್ ಟೀಮ್ ರೆಸ್ಪಾನ್ಸಿಬಿಲಿಂದ ಬೀದರ್ನಲ್ಲಿ ಕ್ಯಾನ್ಸರ್ ಪೇಷಂಟ್ಸ್ಗೆ ಹೈದರಾಬಾದ್ಲಿಂದ ನಮ್ಮ ಡಾಕ್ಟರ್ ವಿಪಿನ್ ಗೋಯಲ್ ಅವರು ಬಂದಿದ್ದಾರೆ, ಇಡೀ ಟೀಮ್ ಬಂದಿದ್ದಾರೆ. ಬೀದರ್ ಡಿಸ್ಟಿಕ್ನಲ್ಲಿ ಎಲ್ಲ ಕಡೆ ಐಡೆಂಟಿಫೈ ಮಾಡಿ ಕ್ಯಾನ್ಸರ್ ಪೇಷಂಟ್ ಎಷ್ಟು ಇದ್ದಾರೆ ಅವರಿಗೆ ಎಲ್ಲ ಸಜೆಷನ್ ಪ್ಲಸ್ ಟ್ರೀಟ್ಮೆಂಟ್ ಪ್ಲಸ್ ಆಪ್ರೇಷನ್ 3-4 ಪಾಯಿಂಟ್ಸ್ ಇದೆ. ಅದರಲ್ಲಿ ಅವರು ಒಂದು ರೆಸ್ಪಾನ್ಸಿಬಲ್ ತಗೊಂಡು ಇವತ್ತು ಇಲ್ಲಿ ಟೆಸ್ಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಅದ್ರ ಸಲುವಾಗಿ ನಾನು ಬಂದಿನಿ, ಉದ್ಘಾಟನೆ ಮಾಡಿದ್ದೀನಿ. ಮತ್ತು ಇದರಿಂದ ನಮ್ಮ ಬೀದರ್ ಡಿಸ್ಟಿಕ್ಗೆ ತುಂಬ ಬೆನಿಫಿಟ್ ಆಗ್ಬೋದು. ಯಾಕಂದರೆ ಹೈದರಾಬಾದ್ ಹೋಗ್ಬೇಕು, ಬೆಂಗಳೂರು ಹೋಗ್ಬೇಕು ಅಂದ್ರೆ ತುಂಬ ಕಷ್ಟದ ಕೆಲಸ. ಇಲ್ಲೇ
ಮಾಡಿ ಅವರಿಗೆ ಇಲ್ಲೇ ಟ್ರೀಟ್ಮೆಂಟ್ ಮಾಡಿ ಇಲ್ಲೇ ಅವರು ಆಪ್ರೇಷನ್ ಮಾಡಿ 50 ಸರ್ಜರೀಸ್ ಫ್ರೀ ಇದೆ. गुड मॉर्निंग, नमस्ते. मैं पुनीत सिंह, रोटरी क्लब ऑफ बीदर सिल्वर स्टार प्रेसिडेंट. हमने ये अनदर चांस ऑफ कैंसर वॉरियर का आज कैंप स्टार्ट किया है. ये बहुत हमारा कम से कम 1 साल से हमारे को इसकी प्लानिंग थी कि हमको कैंसर के ऊपर कुछ काम करना है करके. तो हमने ये ब्रेस्ट कैंसर एंड सर्वाइकल कैंसर के ऊपर हमने ये कैंप स्टार्ट किया है. तो इसमें हम पूरा बीदर डिस्ट्रिक्ट में टोटल जितने भी पीएचसी है, डीएचओ सर, डीएचओ लेवल पे एफपीआई और सीईओ सर ज़िला पंचायत के तीनों मिलके हमको सपोर्ट कर रहे हैं. तो हम सारे पीएचसी में 15 जगह हम लोग ये कैंप करेंगे. पूरा ये महीना ये कैंप चलेगा. इसमें जितने भी पेशेंट में कैंसर डिटेक्ट होगा फर्स्ट अर्ली स्टेज में, तो उनको हम लोग 50 सर्जरीज़ हमारे क्लब के तरफ से फ्री गुरु नानक हॉस्पिटल में हम लोग करेंगे सर्जरीज़. तो ये मेन कैंसर अवेयरनेस कैंप हम लोग करने का यही रीज़न है कि हमारे क्लब से 50 लोगों को हम मदद करेंगे और आगे भी अगर और भी ज़रूरत पड़े तो और भी हम लोग सर्जरीज़ फ्री करेंगे. तो ये बहुत ही अच्छा एक इनिशिएटिव है हमारे क्लब के तरफ से. तो मैं सारे बीदर डिस्ट्रिक्ट के लोगों से यही गुजारिश करता हूँ कि आप ये लाभ उठाएं और जिसको भी अगर कुछ भी प्रॉब्लम है तो ये स्क्रीनिंग कैंप में आके आप चेकअप कराएं. और जो भी हम अगर इसमें किसी को डिटेक्शन है तो हम फ्री सर्जरी करेंगे कैंसर, सर्वाइकल कैंसर एंड ब्रेस्ट कैंसर के ऊपर. और इसके लिए मैं हमारे सारे रोटरी क्लब ऑफ सिल्वर स्टार मेंबर्स को बहुत बहुत उनको धन्यवाद देता हूं कि ये सारे हमारे क्लब के तरफ से, सारे मेंबर्स के तरफ से ये पॉसिबल हुआ है. और हमारे एजी सर है, राम शेट्टी सर वो है, बसराज धनुर जी है, ये सब लोग हमको बहुत सपोर्ट किए हैं इसमें. और मैं सारे दूसरे क्लब्स भी सपोर्ट किए हैं हमको. तो मैं सभी को बहुत बहुत धन्यवाद देता हूं. और ख़ासकर हम सीईओ सर, जेडपी सीईओ सर जो है उनकी बहुत इसमें हमारे को मदद मिली है. ನಮಸ್ಕಾರ. ಇವತ್ತು ನಾವು ರೋಟರಿ ಕ್ಲಬ್ ಬೀದರ್ ಸಿಲ್ವರ್ ಸ್ಟಾರ್ ವತಿಯಿಂದ ಇಲ್ಲಿ UPHC ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಮ್ಮ ಸಿಲ್ವರ್ ಸ್ಟಾರ್ ಕ್ಲಬ್ ವತಿಯಿಂದ ಒಂದು ಹೊಸ ಪ್ರಾಜೆಕ್ಟ್ ಮಾಡಿದ್ದೀವಿ, ಅನದರ್ ಚಾನ್ಸ್ ಫಾರ್ ಕ್ಯಾನ್ಸರ್ ವಾರಿಯರ್ಸ್ ಅಂತ. ಈ ಪ್ರಾಜೆಕ್ಟ್ ಇನಿಷಿಯೇಟಿವ್ ಏನಂದರೆ ಇಡೀ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ತಂದು ಹಾಗೂ ಅದರ ಜೊತೆ ಸರ್ವೈಕಲ್ ಕ್ಯಾನ್ಸರ್ ಅವೇರ್ನೆಸ್ ತಂದು ಒಂದು ಸ್ಕ್ರೀನಿಂಗ್ ಮಾಡಿ ಅದರ ಜೊತೆ ನಾವು ಏನಂತಾರೆ ಟ್ರೀಟ್ಮೆಂಟು ಮಾಡ್ತೀವಿ. ಇದರ ಸಹಯೋಗದಲ್ಲಿ ಏನಂತಾರೆ ನಮ್ಮ ZP CEO ಸಾಹೇಬರು ಮತ್ತು FPAI ಡಾಕ್ಟರ್ ವಿಪಿನ್ ಗೋಯಲ್ ಹೈದ್ರಾಬಾದಿಂದ ನಮ್ಮ ಸ್ಟಾರ್ ಹಾಸ್ಪಿಟಲ್ ಕಡೆಯಿಂದ ಆಂಕೊಲಜಿಸ್ಟ್ ಇದ್ದಾರೆ, ಪ್ರಸಿದ್ಧ ಡಾಕ್ಟರು ಇಂಡಿಯಾದು. ಅವರು ಈ ಏನಂತ ಪ್ರಾಜೆಕ್ಟಲ್ಲಿ ನಮ್ಮ ಜೊತೆ ಸಹಯೋಗದಲ್ಲಿ ಬಂದಿದ್ದಾರೆ. ಹಾಗೂ ನಮ್ಮ ಇಡೀ ಸಿಲ್ವರ್ ಸ್ಟಾರ್ ತಂಡಕ್ಕೆ ನಾನು ಧನ್ಯವಾದ ಕೋರುತ್ತೇನೆ. ಯಾಕಂದರೆ ಅವರು ಎಲ್ಲ ಸದಸ್ಯರ ಕಾಂಟ್ರಿಬ್ಯೂಷನಿಂದನೇ ಈ ಪ್ರಾಜೆಕ್ಟ್ ಸಾಕಾರಾಗಿದ್ದು. ಹಾಗೆ ಇದು ಒಂದು ದೊಡ್ಡ ಏನಂತಾರೆ ನಮ್ಮ ರೋಟರಿ ಬಸ್ ಬಂದಿದೆ ಹೈದರಾಬಾದಿಂದ, ಮಲ್ಲಾರೆಡ್ಡಿ ಹಾಸ್ಪಿಟಲ್ ವತಿಯಿಂದ ಅವರು ಕೊಡುಗೆ ಕೊಟ್ಟಿದ್ದಾರೆ. ಇದು ಇಡೀ ಬೀದರ್ ಜಿಲ್ಲೆಯಲ್ಲಿ ಎಲ್ಲ ತಾಲೂಕು ಹಾಗೂ ಎಲ್ಲ ಏನಂತಾರೆ ಊರು ಹಳ್ಳಿಗಳಲ್ಲಿ ಎಲ್ಲೆಲ್ಲಿ PHC ಇದೆ, ಅಂದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಎಲ್ಲೆಲ್ಲಿದೆ ಅಲ್ಲೆಲ್ಲಿ ಹೋಗಿ ಏನಂತಾರೆ ಇಡೀ ತಿಂಗಳ ಕ್ಯಾಂಪ್ ನಡೆಸ್ತಾರೆ. ಹಾಗೂ ಅದರ ಜೊತೆ ಕ್ಯಾಂಪ್ ನಡೆಸುವಾಗ ಸ್ಕ್ರೀನಿಂಗ್ ಆದ ತಕ್ಷಣ 50 ಸರ್ಜರಿ ನಮ್ಮ ಕಡೆಯಿಂದ ನಾವು ಟ್ರೀಟ್ಮೆಂಟು ಫ್ರೀಯಾಗಿ ಉಚಿತವಾಗಿ ಚಿಕಿತ್ಸೆ 50 ಏನಂತಾರೆ ಕ್ಯಾನ್ಸರ್ ಪೇಷಂಟ್ಗೆ ನಾವು ಇಂಥರ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಕ್ಕೆ ಬಯಸುತ್ತೇನೆ. ಧನ್ಯವಾದಗಳು. ಬೀದರ್ ತಾಲೂಕಿನ ಯಾಕತ್ಪುರ ಗ್ರಾಮದ ಯುವ ಮುಖಂಡರಾದ ನರಸಪ್ಪ B ಜಾನಕ್ನೂರ್ ಅವರ 33ನೇ ವರ್ಷದ ಜನ್ಮದಿನದ ಪ್ರಯುಕ್ತ 33 ಹೆಲ್ಮೆಟ್ಗಳನ್ನು ಅಭಿಮಾನಿ ಬಳಗದ ವತಿಯಿಂದ ವಿತರಣೆ ಮಾಡಲಾಯಿತು. ಜೊತೆಗೆ ಗ್ರಾಮದ ಹಲವು ಕಡೆಗಳಲ್ಲಿ ಉಚಿತವಾಗಿ CC ಕ್ಯಾಮೆರಾ ಅಳವಡಿಸಲಾಯಿತು. ಜೊತೆಗೆ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಟ್ಬುಕ್ ಮತ್ತು ಪೆನ್ನನ್ನು ವಿತರಣೆ ಮಾಡುವುದರ ಜೊತೆಗೆ SSLCಯಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದುಕೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಕುರಿತು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ಅಮೃತರಾವ್ ಚಿಮ್ಕೋಡೆ ಅವರು ಹೆಲ್ಮೆಟ್ಗಳನ್ನು ವಿತರಣೆ ಮಾಡಿ CC ಕ್ಯಾಮ್ರಾವನ್ನು ಅಳವಡಿಸಿದ ನಂತರ ಮಾತನಾಡಿ, ನರಸಪ್ಪ ಅವರು ತಮ್ಮ ಜನ್ಮದಿನವನ್ನು ಅದ್ದೂರಿಯಾಗಿ ಅವರು ಮಾಡಿಕೊಳ್ಳಬಹುದಾಗಿತ್ತು, ಆದರೆ ಆ ರೀತಿ ಮಾಡದೇನೆ ಸಮಾಜಪರ ಚಿಂತನೆಯನ್ನು ಮಾಡಿ ಅಪರಾಧಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಗ್ರಾಮಗಳಲ್ಲಿ ಮತ್ತು ಮುಖ್ಯ ರಸ್ತೆಗಳಲ್ಲಿ ಕ್ಯಾಮ್ರಾಗಳನ್ನು ಅಳವಡಿಸಿದ್ದಾರೆ. ಯಾಕತ್ಪುರ ಗ್ರಾಮದಲ್ಲಿ ಅಳವಡಿಸಿದ್ದಾರೆ. ದುರ್ಘಟನೆ ಸಂಭವಿಸಿದಾಗ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಎನ್ನುವಂಥ ಒಂದು ಉದ್ದೇಶದಿಂದ ಇವತ್ತು ಹೆಲ್ಮೆಟ್ಗಳನ್ನು ಕೂಡ ವಿತರಣೆ ಮಾಡಿದ್ದಾರೆ. ಯಾಕೆಂದರೆ ಮಳೆಗಾಲ ಇದೆ, ಗಾಡಿಗಳು ಸ್ಕಿಡ್ ಆಗುತ್ತೆ,
ತಲೆಗೆ ಪೆಟ್ಟಾಗುತ್ತೆ. ಈ ರೀತಿಯಾಗಿ ಆ ಒಂದು ತಲೆಗಾಗುವಂಥ ಪೆಟ್ಟನ್ನು ತಪ್ಪಿಸಿಕೊಳ್ಳುವ ನಿಟ್ಟಿನಲ್ಲಿ ಒಂದು ಜಾಗೃತಿ ವಹಿಸಿ ಯುವಕರಿಗೆ, ಗ್ರಾಮದ ಯುವಕರಿಗೆ ಒಂದು 33 ಹೆಲ್ಮೆಟ್ಗಳನ್ನು ವಿತರಣೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಇದೊಂದು ಪುಣ್ಯದ ಕಾರ್ಯ ಎನ್ನುವಂಥ ಮಾತನ್ನು ಕೂಡ ಚಿಮ್ಕೋಡೆ ಹೇಳಿದರು. ಮನ್ನಳ್ಳಿ ಪೊಲೀಸ್ ಠಾಣೆಯ PSI ನಂದಿನಿ ಅವರು ಮಾತನಾಡಿ, ಸುಮಾರು 1 ವರ್ಷದಿಂದ ಯಾಕತ್ಪುರ ಗ್ರಾಮದ ಸಮೀಪ ರಸ್ತೆ ಮೇಲೆ ಸಾಕಷ್ಟು ದುರ್ಘಟನೆಗಳು ಸಂಭವಿಸ್ತಾ ಇದ್ವು. ನಾವು ಕೂಡ ಹಲವು ಬಾರಿ CC ಕ್ಯಾಮೆರಾ ಅಳವಡಿಸಿ ಎಂದು ಹೇಳಿದ್ದೆವು. ನಮ್ಮ ಪೊಲೀಸ್ ಇಲಾಖೆಗೆ ಸಹಕಾರವಾಗುವಂತೆ ನರಸಪ್ಪ ಜಾನಕ್ನೂರ್ ಅವರು CC ಕ್ಯಾಮೆರಾಗಳನ್ನು ಅಳವಡಿಸಿ ಅಪರಾಧ ಪ್ರಕರಣಗಳು ನಡೆಯದಂತೆ ಸಹಕಾರವನ್ನು ನೀಡಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಉತ್ತರವಾಗಿ ಬೆಳೆಯಲಿ, ಅವರು ಅಂದುಕೊಂಡಂತೆ ಅಭಿವೃದ್ಧಿಯನ್ನು ಹೊಂದಲಿ ಎನ್ನುವಂಥ ಶುಭ ಹಾರೈಕೆಯನ್ನು ಮಾಡಿದರು. ಅಭಿಮಾನಿ ಬಳಗದ ವತಿಯಿಂದ ಜನ್ಮದಿನ ಆಚರಿಸಿಕೊಂಡ ನರಸಪ್ಪ ಬಿ ಜಾನಕ್ನೂರ್ ಅವರು ಮಾತನಾಡಿ, ಸುಮಾರು 1 ವರ್ಷದಿಂದ CC ಕ್ಯಾಮೆರಾ ಕೂಡಿಸಲು ಪ್ರಯತ್ನ ಮಾಡ್ತಾ ಇದೆ. ಇಂದು ಜನ್ಮದಿನದ ಪ್ರಯುಕ್ತ ವಿನಾಕಾರಣ ಹಣ ವ್ಯರ್ಥ ಮಾಡದೆ PSI ನಂದಿನಿ ಅವರ ಒಂದು ಪ್ರೇರಣೆಯಿಂದ, ಅಮೃತರಾವ್ ಚಿಮ್ಕೋಡೆ ಅವರ ಆಶೀರ್ವಾದದಿಂದ ಕ್ಯಾಮ್ರಾವನ್ನು ಅಳವಡಿಸಲಾಗಿದೆ. ಬಡ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮಾಡಲಾಗಿದೆ. ನನ್ನ ಮೇಲೆ ಗ್ಯಾರಂಟಿ ಯೋಜನೆಗಳ ಸಮಿತಿ ಅಧ್ಯಕ್ಷ ಅಮೃತರಾವ್ ಚಿಮ್ಕೋಡೆ ಅವರ ಆಶೀರ್ವಾದ ಸದಾ ಇರಲಿ. ಇದೇ ರೀತಿ ಅಭಿವೃದ್ಧಿ ಕಾರ್ಯಗಳನ್ನು ನಾನು ಮಾಡ್ಕೊಂಡು ಹೋಗ್ತೇನೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಇದೇ ವೇಳೆ ಪ್ರಮುಖರಾದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರಾಮಣ್ಣ, ಗ್ರಾಮ ಪಂಚಾಯತ್ ಸದಸ್ಯರಾದ ಸಲೀವುದ್ದೀನ್, ಪಂಡರಿ ವರ್ಮಾ, ಚಂದ್ರಶೇಖರ್ ಪಾಟೀಲ್, ಅಶೋಕ್ ಜಾನಕ್ನೂರ್ ಹಾಗೂ ಕುಟುಂಬಸ್ಥರು, ಅಭಿಮಾನಿ ಬಳಗದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕೊನೆಗೆ 33 ಹೆಲ್ಮೆಟ್ಗಳನ್ನು ವಿತರಣೆ ಮಾಡಲಾಯಿತು. ಗ್ರಾಮದ ತುಂಬೆಲ್ಲ ಮತ್ತು ಮುಖ್ಯ ರಸ್ತೆಯಲ್ಲಿ CC ಕ್ಯಾಮೆರಾಗಳನ್ನು ಕೂಡ ಅಳವಡಿಸಲಾಯಿತು. ಒಂದು ಅರ್ಥಗರ್ಭಿತವಾಗಿರ್ತಕ್ಕಂಥ ಕಾರ್ಯಕ್ರಮ. ಹುಟ್ಟುಹಬ್ಬ ಸಹಜವಾಗಿ ಮಾಡೋದು ಎಲ್ಲ ಕಡೆ ಇರ್ತದೆ. ಅದರ ನರಸಪ್ಪ ಜಾನಕ್ನೂರ್ ಉಪಾಧ್ಯಕ್ಷ ಗ್ರಾಮ ಪಂಚಾಯತು ಅವ್ರ ಹುಟ್ಟುಹಬ್ಬದ ನಿಮಿತ್ತ ಅನಾಹುತಗಳಾಗಬಾರ್ದು, ಯಾರೋ ಕಷ್ಟಪಟ್ಟು ದುಡ್ದಿರ್ತಕ್ಕಂಥವ್ರು ಯಾರೋ ದುಷ್ಟರು ಏನಾರ ಲೂಟಿ ಮಾಡಬಾರ್ದು, ಅಂಥದ್ದು ಏನಾರ ಮಾಡಿದಲ್ಲಿ ತಕ್ಷಣ ಸಿಕ್ಕಿ ಬೀಳ್ಬೇಕಂತ ತಿಳ್ಕೊಂಡು ಒಂದು ಅತ್ಯಂತ ಪ್ರಗತಿಪರ ವಿಚಾರವಾಗಿರ್ತಕ್ಕಂಥ CC ಕ್ಯಾಮ್ರಾ ಜೋಡಣೆ ಮಾಡೋದು ಭಾಳ ಸುಂದರವಾದಂಥ ಕೆಲಸ. ಆ CC ಕ್ಯಾಮ್ರಾದ ಮುಖಾಂತರ ನಡೀತಕ್ಕಂಥ ಅನಾಹುತಗಳು ತಪ್ಪಿಸ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ರೆ ಅವರಿಗೆ ಶುಭಾಶಯ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಜೊತೆಗೆ ಓದ್ತಕ್ಕಂಥ ಮಕ್ಕಳಿಗೆ ನೋಟ್ಬುಕ್ಕು ಪೆನ್ನು ಕೊಡ್ತಕ್ಕಂಥದ್ದು ಅವರಿಗೆ ಒಂದು ನೈತಿಕ ಬೆಂಬಲ ಕೊಟ್ಟಂಗೆ ಆಗ್ತದೆ. ಆ ಮಕ್ಕಳು ಹೆಚ್ಚಿನ ಶಿಕ್ಷಣ ತಗೊಂಡು ಅವರ ತಂದೆ ತಾಯಿ, ಅವರ ನಾಡಿಂದು ಊರದ್ದು ಹೆಸರು ತರಂಥ ನಿಟ್ಟಿನಲ್ಲಿ ಪ್ರಯತ್ನ ಆಗಲಿ ಅಂಥೇಳಿ ಅವ್ರು ಮಾಡ್ತಕ್ಕಂಥ ಕೆಲಸ ಸಹಕಾರ ನೀಡ್ತಾ ಇದೆ. ಎರಡನೇ ಧನ್ಯವಾದ. ಜೊತೆಗೆ ಈ ಹೆಲ್ಮೆಟ್ಗಳು ಏನು ಧರಿಸ್ಕೊಂಡು ಯಾರೇ ಸಹೋದರರು ಇರ್ಬೋದು, ಯಾವುದೇ ಕಾರಣದಿಂದ ಸ್ವಲ್ಪ ಅನಾಹುತ ಆಯಿತು, ಮಳೆಗಾಲ ಇರ್ತದೆ, ಏನಾಗಬೇಕಂತಿಲ್ಲ, ಮಳೆಗಾಲದಲ್ಲಿ ಸ್ಕಿಡ್ಡಾಗಿ ಹೊತ್ಕೊಂಡು ಬೀಳ್ತಾರೆ ನೈಸರ್ಗಿಕವಾಗಿ. ಅಂಥ ಸಂದರ್ಭದಲ್ಲಿ ಸಹಿತ ಏನೂ ತೊಂದರೆ ಆಗಬಾರ್ದು. ಯೋಜನೆಗಳ ಅಧ್ಯಕ್ಷರಾದಂತಹ ಅಮೃತರಾವ್ ಚಿಮ್ಕೋಡೆ ಅವರಿಗೆ ನನ್ನ ನಮಸ್ಕಾರಗಳು ಹಾಗೂ ಎಲ್ರಿಗೂ ನನ್ನ ನಮಸ್ಕಾರಗಳು. ನರಸಪ್ಪ ಜಾನಕ್ನೂರನ್ನ 1 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. ಅವರು ಯಾವುದೇ ಒಂದು ಅವ್ರ ಪಂಚಾಯತಿ ವ್ಯಾಪ್ತಿಯಲ್ಲಿರಲಿ ಅಥವಾ ನಮ್ಮ ಮನ್ನಳ್ಳಿ ಸುತ್ತಮುತ್ತ ಹಳ್ಳಿಯೋದು ಯಾವುದೇ ಒಂದು ಜನರ ಬಡವರು ಕಷ್ಟ ಅಂತ ಬರ್ತಾರೆ ಅಥವಾ ಏನೇ ಸಮಸ್ಯೆಗಳಿದ್ದಾಗ ಬಂದರೆ ಅವ್ರದ್ದು ಯಾವುದೇ ಒಂದು ವೈಯಕ್ತಿಕ ಕೆಲಸ ಅಂದ್ಕೊಳ್ಳಾರ್ದೇ ಸಾರ್ವಜನಿಕರ ಕೆಲಸನೇ ಅವ್ರ ವೈಯಕ್ತಿಕ ಕೆಲಸ ಅಂತ ಹೇಳಿ ಇಟ್ಕೊಂಡಿದ್ದಾರೆ. ನಾವು ನೋಡಿದಾಗ ಕೆಲವೊಬ್ರು ಮುಖ ನೋಡಿದಾಗ ಅನ್ಸುತ್ತೆ ಇವ್ರು ದೊಡ್ಡ ಮಟ್ಟದಲ್ಲಿ ಬೆಳೀತಾರೆ ಅಂತ ಹೇಳಿ. ಆ ಒಂದು ಎಲ್ಲ ಗುಣಲಕ್ಷಣಗಳು ನರಸಪ್ಪ ಜಾನಕ್ನೂರಲ್ಲಿದೆ. ಅವ್ರಿಗೆ ಜನರ ಸೇವೆ ಅಂದರೆ ಬಹಳ ಭಕ್ತಿ ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ. ಅದೇ ರೀತಿಯಾಗಿ ನಮಗೆ ಇದು ಮಾಡ್ತಾರೆ. ಯಾವಾಗಲೂ ಬಂದಾಗ ನಮಗೊಂದು ಸೋಲಾರ್ ನಮ್ಮ ಸ್ಟೇಷನ್ ಎದುರುಗಡೆ ಕತ್ಲೆ ಇತ್ತು, ಅದಕ್ಕೆ ಸೋಲಾರ್ ಇದು ಮಾಡಿಕೊಟ್ರು. ಆಮೇಲೆ ಜನರಿಗೆ ಬಂದು ಕುತ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿಕೊಟ್ರು. ಇವಾಗ CCTV ಕ್ಯಾಮ್ರಾ, ಮೊನ್ನೆ 7 CCTV ಕ್ಯಾಮ್ರಾ ವಿತ್ ಡಿಸ್ಪ್ಲೇ ಹಾಕ್ಕೊಟ್ಟಿದ್ದಾರೆ. ಅವರು ಸಾರ್ವಜನಿಕರ ಬಗ್ಗೆ ಕಾಳಜಿ, ಕಾನೂನಿನ ಬಗ್ಗೆ ಅಭಿಮಾನ, ಅಧಿಕಾರಿಗಳು ಆಡಳಿತ ಹೆಂಗೆ ನಡೆಸಬೇಕು ಅಂದ್ರೂ ಅವ್ರಿಗೆ ಬಹಳ ಸಹಕಾರ ಮಾಡ್ತಾರೆ. ಅವರಿಗೆ ಅದೇ ರೀತಿಯಾಗಿ ಇವಾಗ ಅವ್ರು ಹುಟ್ಟುಹಬ್ಬ ಇಂದು ನನ್ನ ಹುಟ್ಟುಹಬ್ಬದ ಅಂಗವಾಗಿ ನನ್ನ ಕುಟುಂಬದ ವತಿಯಿಂದ ಹಾಗೂ ಅಭಿಮಾನಿ ಬಳಗದ ವತಿಯಿಂದ ಹೆಲ್ಮೆಟ್ ವಿತರಣೆ ಹಾಗೂ ಶಾಲಾ ವಿದ್ಯಾರ್ಥಿಗಳ ನೋಟ್ಬುಕ್ ವಿತರಣೆ ಹಾಗೂ ಗ್ರಾಮದ ಕೆಲವು ಪ್ರಮುಖ ಸ್ಥಳಗಳಲ್ಲಿ CC ಕ್ಯಾಮ್ರಾ ಅಳವಡಿಕೆ ಮಾಡಿರುವುದು ಅವರಿಗೆ ತುಂಬ ಧನ್ಯವಾದ ಹೇಳುತ್ತಾ, ಈ ಕಾರ್ಯಕ್ರಮ ಮಾಡಲು ನನ್ನ ತುಂಬ ಈ ಕ್ಯಾಮ್ರಾದ ಪ್ರೇರಣೆ ಮಾಡಿದ್ದು PSI ಮೇಡಮ್ ಅವರು. ಹಾಗೂ ನಮ್ಮೂರಲ್ಲಿ ಕೆಲವೊಂದು ಕೆಟ್ಟ ಘಟನೆಗಳು ಆಗ್ತಾಯಿದೆ. ಇದು ಒಳ್ಳೆಯ ಬೆಳವಣಿಗೆ ಅದ ಅಂತೇಳಿ ನಾನು ಬೇರೆ ಏನೋ ಬರ್ತಡೇ ಮಾಡಿ ದುಡ್ಡು ವೇಸ್ಟ್ ಮಾಡೋದಕ್ಕಿಂತ ಗ್ರಾಮಕ್ಕೆ ಒಳ್ಳೆಯದಾಗಲಿ ಎಂಬ ಉದ್ದೇಶದಿಂದ ನಾನು ನನ್ನ ಕುಟುಂಬದ, ನನ್ನ ಅಣ್ಣಂದಿರು ಹಾಗೂ ನನ್ನ ತಮ್ಮ, ನಮ್ಮ ಕುಟುಂಬದವರ ಆಶೀರ್ವಾದದಿಂದ, ರಾಜಕೀಯವಾಗಿ ನನ್ನ ಪ್ರೀತಿ ಅಣ್ಣಾದ ಅಮೃತರಾವ್ ಚಿಮ್ಕೋಡೆಯವರ ಆಶೀರ್ವಾದದಿಂದ ಇಂಥ ಸಾಮಾಜಿಕ ಕಾರ್ಯಕ್ರಮ ಮಾಡಿದ್ದೀನಿ. ಅವ್ರ ಆಶೀರ್ವಾದ ನನಗೆ ಸದಾ ಇದೇ ರೀತಿ ಇರಲಿ. ನಾನು ಇನ್ನೂ ಒಳ್ಳೆಯ ಬೆಳವಣಿಗೆ, ಒಳ್ಳೆಯ ಇಂಥ ಸಮಾಜ ಸೇವೆ ಮಾಡ್ತೀನಿ ಅಂತ ಹೇಳುತ್ತಾ ಮತ್ತೊಮ್ಮೆ ನನ್ನ ಕುಟುಂಬದ ಎಲ್ಲರಿಗೂ ಹಾಗೂ ಪ್ರೀತಿಯ ಅಣ್ಣಾದ ಅಮೃತರಾವ್ ಚಿಮ್ಕೋಡೆಯವರಿಗೂ ನನ್ನ ಹುಟ್ಟು ಹಬ್ಬಕ್ಕೆ ಬಂದು ಶುಭ ಕೋರಿದಕ್ಕಾಗಿ ತುಂಬ
ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಾರುದು ರಾಕುಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.